ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪೇರಳೆ ಹಣ್ಣು ಇದು ಅಮೃತವೋ ಅಥವಾ ಗಿಡದಲ್ಲಿ ಅಡಗಿರುವ ಅಪಾಯವೋ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು, ಸೀಬೆಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದರೆ ನೀವು ಅತಿಯಾಗಿ ಪ್ರೀತಿಸುವ ಈ ಹಣ್ಣು ನಿಮ್ಮ ದೇಹದೊಳಗೆ ಏನೆಲ್ಲ ಅವಾಂತರ ಸೃಷ್ಟಿಸಬಹುದು ಎಂಬುದು ತಿಳಿದ್ರೆ ನೀವು ಇದನ್ನು ತಿನ್ನೋದನ್ನೇ ಬಿಡ್ತೀರಾ. ಹೌದು, ನೀವು ಒಂದೇ ಸಮನೆ 2 ರಿಂದ 3 ಸೀಬೆಹಣ್ಣು ಅಂದರೆ ಪೇರಲ ಹಣ್ಣುಗಳನ್ನು ತಿಂದರೆ ಸಾಕು, ನಿಮ್ಮ ಜೀರ್ಣಾಂಗದಲ್ಲಿ ಗಲಿಬಿಲಿ ಶುರುವಾಗುತ್ತದೆ. ಇದರಲ್ಲಿ ಅತಿಯಾದ ನಾರಿನ ಅಂಶ ಮತ್ತು ಫ್ರುಕ್ಟೋಸ್ ಎಂಬ ಸಕ್ಕರೆ ಅಂಶ ಇರುವುದರಿಂದ ನಿಮ್ಮ ಹೊಟ್ಟೆಯನ್ನು ಇದು ಫುಟ್ಬಾಲ್ನಂತೆ ಉಬ್ಬಿಸಿ ಬಿಡುತ್ತದೆ. ಅತಿಯಾದ ಗ್ಯಾಸ್ ಮತ್ತು ಹೊಟ್ಟೆ ನೋವಿನಿಂದ ನೀವು ಅಸ್ವಸ್ಥರಾಗುವ ಹಾಗೂ ಲೂಸ್ ಮೋಷನ್ ಆಗುವ ಸಂಭವ ಇರುತ್ತದೆ. ರಾತ್ರಿ ಹೊತ್ತು ಸೀಬೆಹಣ್ಣು ತಿಂದರೆ ಮುಗಿದೇ ಹೋಯಿತು. ಇದು ನಿಮ್ಮ ದೇಹವನ್ನು ವಿಪರೀತ ತಂಪು ಮಾಡುತ್ತದೆ. ಪರಿಣಾಮ ಮಧ್ಯರಾತ್ರಿಯಲ್ಲಿ ಕಾಡುವ ಭೀಕರ ಕೆಮ್ಮು ಮತ್ತು ಉಸಿರುಗಟ್ಟುವ ಶೀತ ನಿಮ್ಮನ್ನ ಕಾಡಬಹುದು. ಈ ಹಣ್ಣು ತಂಪಾದ ಪ್ರಕೃತಿಯನ್ನ ಹೊಂದಿರುವುದರಿಂದ ಶೀತ ಪ್ರವೃತ್ತಿ ಇರುವವರಿಗೆ ಇದು ಒಂದು ರೀತಿಯ ಸೈಲೆಂಟ್ ವಿಲನ್ ಅಂತಾನೆ ಹೇಳ್ಬೋದು. ಮಧುಮೇಹಿಗಳಿಗೆ ಅಂದರೆ ಡಯಾಬಿಟಿಕ್ ಇರುವವರಿಗೆ ಸೀಬೆಹಣ್ಣು ವರದಾನ ಎಂದು ನೀವು ಕೇಳಿರಬಹುದು. ಆದರೆ ಎಚ್ಚರ ಸ್ನೇಹಿತರೆ, ಇದನ್ನು ಅತಿಯಾಗಿ ಸೇವಿಸಿದರೆ ಅಥವಾ ಮಾತ್ರೆಯ ಜೊತೆ ಸರಿಯಾದ ಸಮತೋಲನ ಕಾಪಾಡದಿದ್ರೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟ ಏಕಾಏಕಿ ಕುಸಿದು ಬೀಳಬಹುದು ಅಥವಾ ಏರಬಹುದು. ಇದು ನಿಮ್ಮ ದೇಹದ ಸಕ್ಕರೆ ನಿಯಂತ್ರಣದ ಸಿಸ್ಟಮ್ ಅನ್ನೇ ಅಸ್ವಸ್ಥಗೊಳಿಸಬಹುದು. ಅಷ್ಟೇ ಯಾಕೆ, ಕಿಡ್ನಿ ಸಮಸ್ಯೆ ಇರುವವರು ಸೀಬೆಹಣ್ಣಿನಿಂದ ದೂರವೇ ಇರುವುದು ಲೇಸು. ಇದರಲ್ಲಿರುವ ಮಿತಿಮೀರಿದ ಪೊಟ್ಯಾಷಿಯಂ ದುರ್ಬಲಗೊಂಡ ಕಿಡ್ನಿ ಮೇಲೆ ಭಾರಿ ಒತ್ತಡವನ್ನು ಹೇರುತ್ತದೆ. ಇದು ನಿಮ್ಮ ಹೃದಯದ ಬಡಿತದ ಮೇಲೆಯೂ ಪರಿಣಾಮ ಬೀರಬಲ್ಲದು. ನೀವು ಯಾರಾದರೂ ಆಪರೇಷನ್ಗೆ ಸಜ್ಜಾಗುತ್ತಿದ್ದೀರಾ? ಹಾಗಾದರೆ ಸೀಬೆಹಣ್ಣನ್ನು ಮುಟ್ಟಲೇಬೇಡಿ. ಇದು ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವುದರಿಂದ ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿ ಸಮಯದಲ್ಲಿ ರಕ್ತಸ್ರಾವ ಅಪಾಯವನ್ನು ಹೆಚ್ಚಿಸುತ್ತದೆ. ಇನ್ನೊಂದು ವಿಷಯ, ಸೀಬೆಹಣ್ಣು ಖಂಡಿತವಾಗಿಯೂ ವಿಷವಲ್ಲ, ಅದೊಂದು ಅದ್ಭುತ ಹಣ್ಣು. ಆದರೆ ನೀವು ಅದನ್ನು ಮಿತವಾಗಿ ತಿನ್ನದಿದ್ರೆ ಅದು ನಿಮ್ಮ ಆರೋಗ್ಯದ ಮೇಲೆ ದಾಳಿ ಕೂಡ ಮಾಡಬಹುದು. ಅಂದಹಾಗೆ ಈ ಪೇರಲ ಹಣ್ಣಿನ ಮೂಲ ಮಧ್ಯ ಅಮೆರಿಕ ಮತ್ತು ಮೆಕ್ಸಿಕೋ ಆಗಿದೆ. ಸಾವಿರಾರು ವರ್ಷಗಳ ಹಿಂದೆ ಪೇರು ದೇಶದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದರೆಂದು ಪುರಾತತ್ವ ಇಲಾಖೆ ಸಂಶೋಧನೆಯನ್ನು ತಿಳಿಸುತ್ತದೆ. ಸೀಬೆಹಣ್ಣು ಅಥವಾ ಪೇರಲ ಹಣ್ಣು ಭಾರತದ ಹಣ್ಣಲ್ಲ. ಇದನ್ನು 16ನೇ ಮತ್ತು 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಪರಿಚಯಿಸಿದರು. ಇದನ್ನು ದಕ್ಷಿಣ ಅಮೆರಿಕಾದ ಪೇರು ದೇಶದಿಂದ ಇದನ್ನು ತಂದಿದ್ದರಿಂದ ಭಾರತದಲ್ಲಿ ಇದನ್ನು ಪೇರು ಹಣ್ಣು, ಪೇರುಕಾಯಿ, ಪೇರಲ ಹಣ್ಣು ಅಂತ ಕರೆಯುತ್ತಾರೆ. ಪೋರ್ಚುಗೀಸರು ಮಲಬಾರ್ ತೀರಕ್ಕೆ ಬಂದಾಗ ಇದನ್ನ ಪೇರುವಿನ ಹಣ್ಣು ಎಂದಿದ್ದರು. ಅದು ಮಲಯಾಳಂನಲ್ಲಿ ಪೇರುಕ ಆಗಿದೆ. ನಂತರ ಕನ್ನಡದಲ್ಲಿ ಪೇರಳೆ ಅಥವಾ ಪೇರು ಎನ್ನು ಎಂದು ಬದಲಾಗಿತ್ತು. ಯುರೋಪಿಯನ್ನರು ಇದನ್ನು ಉಷ್ಣವಲಯದ ಸೇಬು ಅಂದರೆ ಟ್ರಾಪಿಕಲ್ ಆಪಲ್ ಎಂದು ಕರೆಯುತ್ತಿದ್ದರು. ಸೇಬು ಹಣ್ಣಿನಂತೆ ಇರುವುದರಿಂದ ಸೇಬು ಎಂಬ ಪದವು ಕಾಲಕ್ರಮೇಣ ಹಳ್ಳಿಯಲ್ಲಿ ಸೀಬೆಯಾಗಿ ಬದಲಾವಣೆಯಾಗಿತ್ತು. ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಪ್ರೀತಿಯಿಂದ ಚೀಪೆಕಾಯಿ ಎಂದು ಕೂಡ ಕರೆಯುತ್ತಾರೆ. ಕರ್ನಾಟಕದ ಹವಾಮಾನ ಸೀಬೆಹಣ್ಣು ಬೆಳೆಯಲು ಬಹಳ ಪೂರಕವಾಗಿದೆ. ವಿಶೇಷವಾಗಿ ಬೆಂಗಳೂರು, ಧಾರವಾಡ, ಕೊಪ್ಪಳ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಸೀಬೆಹಣ್ಣನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಧಾರವಾಡದ ನವಲೂರು ಸೀಬೆಹಣ್ಣು ಅಥವಾ ಪೇರಲ ಹಣ್ಣು ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಇದನ್ನು ಹೇರಳವಾಗಿ ಕೂಡ ಬೆಳೆಯುತ್ತಾರೆ. ಇದನ್ನು ಹಲವಾರು ದೇಶಗಳಿಗೂ ಕೂಡ ರಫ್ತನ್ನು ಮಾಡುತ್ತಾರೆ. ಅಮೆರಿಕದ ಮೂಲದ ಈ ಹಣ್ಣು ಪೋರ್ಚುಗೀಸರ ಮೂಲಕ ಭಾರತಕ್ಕೆ ಬಂದು ಇಂದು ನಮ್ಮ ನೆಚ್ಚಿನ ಮತ್ತು ಹಗ್ಗದ ಬಡವರ ಸೇಬು ಅಂತ ಅನಿಸಿಕೊಂಡಿದೆ. ಸೀಬೆಹಣ್ಣು ಇದು ಬರೀ ಹಣ್ಣಲ್ಲ, ಪ್ರಕೃತಿಯ ಮ್ಯಾಜಿಕ್ ಬಾಂಬ್ ಅಂತಾನೆ ಕರೆಯಬಹುದು. ನೋಡಲು ಸಾಧಾರಣವಾಗಿ ಕಂಡರೂ ಈ ಸೀಬೆ ಹಣ್ಣಿನ ಶಕ್ತಿ ಎಂಥದ್ದು ಗೊತ್ತಾ? ಇದನ್ನ ಬಡವರ ಸೇಬು ಅನ್ನುವುದು ನಿಜಾನೇ, ಆದರೆ ಇದರ ಗುಣಗಳು ಮಾತ್ರ ಶ್ರೀಮಂತಿಕೆಗಿಂತಲೂ ಮಿಗಿಲು. ನಿಮ್ಮ ದೇಹದಲ್ಲಿ ಈ ಹಣ್ಣು ಮಾಡುವ ಸಂಚಲನ ನಿಜಕ್ಕೂ ಆಶ್ಚರ್ಯವೇ. ಇದು ನಿಮಗೆ ಗೊತ್ತಾ ಸ್ನೇಹಿತರೆ? ಒಂದೇ ಒಂದು ಸೀಬೆ ಹಣ್ಣಿನಲ್ಲಿ ಇತರ ಹಣ್ಣಿಗಿಂತ 4 ಪಟ್ಟು ವಿಟಮಿನ್ ಸಿ ಅಡಗಿದೆ. ಇದು ನಿಮ್ಮ ದೇಹದ ರಕ್ಷಾ ಕವಚವನ್ನು ಗಟ್ಟಿ ಮಾಡುತ್ತದೆ. ಸಣ್ಣ ಪುಟ್ಟ ಜ್ವರ, ಕೆಮ್ಮು ಮತ್ತು ಇನ್ಫೆಕ್ಷನ್ಗಳು ನಿಮ್ಮ ಹತ್ತಿರ ಕೂಡ ಸುಳಿಯುವುದಿಲ್ಲ. ಇದು ನಿಮ್ಮ ದೇಹದ ಒಳಗಿರುವ ಸೈನಿಕರನ್ನು ಅಂದರೆ ಇಮ್ಯುನಿಟಿಯನ್ನು ಎಚ್ಚರಗೊಳಿಸುವ ಒಂದು ರಹಸ್ಯ ಆಯುಧವಾಗಿದೆ. ಸೀಬೆಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ನಿಮ್ಮ ಚರ್ಮದ ಮೇಲಿರುವ ಮುಪ್ಪಿನ ಗೆರೆಗಳನ್ನು ಮಾಯ ಮಾಡುತ್ತದೆ. ಇದನ್ನು ನಿಯಮಿತವಾಗಿ ತಿಂದರೆ ನಿಮ್ಮ ಚರ್ಮವು ಚಿನ್ನದಂತೆ ಹೊಳೆಯಲು ಶುರುವಾಗುತ್ತದೆ. ಸೌಂದರ್ಯವರ್ಧಕಗಳಿಂದ ಈ ಹಣ್ಣಿನ ನ್ಯಾಚುರಲ್ ಟಚ್ ನಿಮ್ಮನ್ನು ಸದಾಕಾಲ ಯುವಕರಂತೆ ಕಾಣುತ್ತದೆ. ಇದು ಹೃದಯ ಮಿಡಿತಕ್ಕೆ ರಕ್ಷಣೆ ಕವಚ ಆಗಿ ಕೆಲಸ ಮಾಡುತ್ತದೆ. ಹೌದು, ಈ ಹಣ್ಣು ನಿಮ್ಮ ರಕ್ತನಾಳದಲ್ಲಿನ ಕಲ್ಮಶವನ್ನು ಗೂಡಿಸಿ ಹೊರಗೆ ಹಾಕುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೊರಹಾಕಿ ಹೃದಯಕ್ಕೆ ಹೊಸ ಚೈತನ್ಯವನ್ನು ಕೂಡ ನೀಡುತ್ತದೆ. ನಿಮ್ಮ ಹೃದಯವು ಲಯಬದ್ಧವಾಗಿ ಸುರಕ್ಷಿತವಾಗಿ ಬಡಿಯುವಂತೆ ಮಾಡುವ ಕಾವಲುಗಾರ ಈ ಪೇರಲ ಹಣ್ಣು.
ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ಪ್ರಕೃತಿ ನೀಡಿದ ಹೊರ ಅಂತಾನೆ ಹೇಳ್ಬೋದು. ಇದರ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ರಾಕೆಟ್ನಂತೆ ಏರದಂತೆ ಇದು ತಡೆಯುತ್ತದೆ. ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇದನ್ನು ಜೀರ್ಣಕ್ರಿಯೆ ಕ್ಲೀನಿಂಗ್ ಏಜೆಂಟ್ ಅಂತೆ ಕರೆಯುತ್ತಾರೆ. ಹೌದು, ನಿಮ್ಮ ಹೊಟ್ಟೆಯ ಸಮಸ್ಯೆಗಳಿಗೆ ಇದು ರಾಮಬಾಣ. ಇದರಲ್ಲಿರುವ ನಾರಿನ ಅಂಶವು ನಿಮ್ಮ ಕರುಳನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಮಲಬದ್ಧತೆಯಂತಹ ಕಿರಿಕಿರಿ ಸಮಸ್ಯೆಯನ್ನು ಒಂದೇ ಸಲಿಗೆ ಓಡಿಸಿ ಬಿಡುತ್ತದೆ. ದಿನಕ್ಕೊಂದು ಸೀಬೆಹಣ್ಣು ತಿಂದರೆ ಸಾಕು, ಡಾಕ್ಟರ್ ಫೀಸನ್ನು ನೀವು ಉಳಿಸಬಹುದು. ಹಾಗಾದರೆ ಯಾಕೆ ನೀವು ಪ್ರತಿದಿನ ಒಂದು ಸೀಬೆಹಣ್ಣನ್ನು ತಿಂದು ಈ ಮ್ಯಾಜಿಕ್ ಫ್ರೂಟನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಬಾರದು? ಹೌದು, ಸೀಬೆಹಣ್ಣಿನ ಬಗ್ಗೆ ನಿಮಗೆ ಗೊತ್ತು, ಆದರೆ ಅದರ ಎಲೆಗಳು ಕೇವಲ ಎಲೆಗಳಲ್ಲ. ಅವು ಪ್ರಕೃತಿ ನಿಮಗೆ ಕೊಟ್ಟಿರುವಂತಹ ಒಂದು ರಹಸ್ಯ ಸಂಜೀವಿನಿಯಾಗಿದೆ. ಸೀಬೆಹಣ್ಣಿನ ಮರದ ಎಲೆಗಳು ನಾವೆಲ್ಲ ಕೇವಲ ಕಸ ಎಂದು ಭಾವಿಸುತ್ತೇವೆ, ಆದರೆ ಇವುಗಳ ಒಳಗೆ ಇರುವ ಔಷಧೀಯ ಗುಣಗಳು ನಮ್ಮನ್ನ ಮತ್ತು ನಿಮ್ಮನ್ನ ಬೆರಗುಗೊಳಿಸುತ್ತವೆ. ಹೌದು, ಇದು ಮಧುಮೇಹದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡುತ್ತದೆ. ಸಕ್ಕರೆ ಕಾಯಿಲೆ ಇರುವವರಿಗೆ ಸೀಬೆಹಣ್ಣು ಎಲೆ ಒಂದು ಮ್ಯಾಜಿಕ್ ಇದ್ದಂತೆ. ಊಟದ ನಂತರ ಸೀಬೆ ಎಲೆಯ ಚಹಾ ಕುಡಿದರೆ ಅದು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಏಕಾಏಕಿ ಏರದಂತೆ ಗೋಡೆಯಂತೆ ತಡೆಯುತ್ತದೆ. ಇದು ನಿಮ್ಮ ದೇಹದ ಇನ್ಸುಲಿನ್ ಸಿಸ್ಟಮ್ ಅನ್ನು ಚುರುಕುಗೊಳಿಸುವ ಒಂದು ನೈಸರ್ಗಿಕ ಕಮಾಂಡೋ ಅಂತಾನೆ ಹೇಳ್ಬೋದು. ಕೂದಲು ಉದುರುವಿಕೆಗೆ ಇದು ಫುಲ್ ಸ್ಟಾಪ್ ಕೊಡುತ್ತದೆ. ಸ್ನೇಹಿತರೆ, ನಿಮ್ಮ ಕೂದಲು ಉದುರಿ ಬೋಳು ತಲೆಯಾಗುವ ಭಯವಿದೆಯೇ? ಹಾಗಾದರೆ ಈ ಮಾತನ್ನ ಕೇಳಿ. ಸೀಬೆ ಎಲೆಯನ್ನ ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ತಲೆಯನ್ನ ತೊಳೆಯಿರಿ. ಇದು ಕೂದಲಿನ ಬುಡಕ್ಕೆ ಸೂಪರ್ ಪವರ್ ನೀಡುತ್ತದೆ ಮತ್ತು ಕೆಲವು ವಾರಗಳಲ್ಲಿ ಕೂದಲು ಉದುರುವುದು ನಿಂತು ಹೊಸ ಕೂದಲು ಹುಟ್ಟಲು ಶುರುವಾಗುತ್ತದೆ. ಇದು ಕೂದಲಿನ ಪಾಲಿಗೆ ಅಮೃತ ಅಂತಾನೆ ಹೇಳ್ಬೋದು. ಇದು ಕೊಬ್ಬನ್ನ ಕರಗಿಸುವಂತಹ ಫ್ಯಾಟ್ ಬರ್ನರ್ ಕೂಡ ಆಗಿದೆ. ಜಿಮ್ಗೆ ಹೋಗದೆ ತೂಕ ಏರಿಸಬೇಕೆಂದರೆ ಸೀಬೆ ಎಲೆಗಳು ಸಂಕೀರ್ಣ ಪಿಷ್ಟವನ್ನ ಸಕ್ಕರೆಯಾಗಿ ಬದಲಾಗದಂತೆ ತಡೆಯುತ್ತದೆ. ಇದರ ಅರ್ಥ ನೀವು ತಿಂದ ಆಹಾರ ಕೊಬ್ಬಾಗಿ ಬದಲಾಗುವ ಮುನ್ನವೇ ಇದು ಸುಟ್ಟು ಹಾಕುತ್ತದೆ. ತೂಕ ಇಳಿಕೆಗೆ ಇದಕ್ಕಿಂತ ವೇಗವಾದ ನೈಸರ್ಗಿಕ ದಾರಿ ಬೇರೆಯೊಂದಿಲ್ಲ. ಅಷ್ಟೇ ಅಲ್ಲದೆ ಇದು ಹಲ್ಲು ನೋವಿಗೆ ಇನ್ಸ್ಟೆಂಟ್ ರಿಲೀಫ್ ಕೂಡ ಕೊಡುತ್ತದೆ. ಮಧ್ಯರಾತ್ರಿಯಲ್ಲಿ ಹಲ್ಲು ನೋವು ಶುರುವಾದರೆ ಏನು ಮಾಡ್ತೀರಾ? ತಕ್ಷಣ ಒಂದು ಎಲೆಯ ಸೀಬೆ ಎಲೆಯನ್ನ ಜಗೇರಿ. ಇದರಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧ ಗುಣವು ಹಲ್ಲು ನೋವು, ಒಸಡಿನ ರಕ್ತಸ್ರಾವ ಮತ್ತು ಬಾಯಿ ದುರ್ವಾಸನೆಯನ್ನು ಕ್ಷಣದಲ್ಲಿ ಓಡಿಸಿ ಬಿಡುತ್ತದೆ. ಇದು ನಿಮ್ಮ ಮನೆಯಲ್ಲಿರುವ ಒಂದು ನೈಸರ್ಗಿಕ ಡೆಂಟಿಸ್ಟ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ನೀವು ತಿಂದ ಕೆಟ್ಟ ಆಹಾರದಿಂದ ಹೊಟ್ಟೆ ಕೆಟ್ಟಿದ್ದರೆ ಸೀಬೆಹಣ್ಣಿನ ಎಲೆಯ ರಸವು ನಿಮ್ಮ ಹೊಟ್ಟೆಯಲ್ಲಿರುವ ವಿಷಕಾರಿ ಬ್ಯಾಕ್ಟೀರಿಯಾವನ್ನ ಬೇರು ಸಮೇತ ಕಿತ್ತೆಸೆಯುತ್ತದೆ. ಇದು ಅತಿಸಾರ ಮತ್ತು ಫುಡ್ ಪಾಯ್ಸನಿಂಗೂ ಕೂಡ ಒಂದು ರಾಮಬಾಣ ಇದ್ದ ಹಾಗೆ. ಸೀಬೆಹಣ್ಣು ಕೇವಲ ದೃಷ್ಟಿ ಅಥವಾ ಜೀರ್ಣಕ್ರಿಯೆಗೆ ಮಾತ್ರ ಅಲ್ಲ, ಇದು ಶೃಂಗಾರ ಜೀವನದಲ್ಲೂ ಅಂದರೆ ಸೆಕ್ಸ್ ಲೈಫಲ್ಲೂ ಕೂಡ ಮ್ಯಾಜಿಕ್ ಮಾಡಬಲ್ಲದು. ವೈಜ್ಞಾನಿಕವಾಗಿ ಮತ್ತು ನೈಸರ್ಗಿಕವಾಗಿ ಇದು ನಿಮ್ಮ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ತುಂಬಾನೇ ಸಹಾಯ ಮಾಡುತ್ತದೆ. ಇದನ್ನ ಹೀಗಾಗಿಯೇ ನೈಸರ್ಗಿಕ ಲವ್ ಡ್ರಗ್ ಅಂತಾನೆ ಕರೆಯುತ್ತಾರೆ. ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸಲು ದುಬಾರಿ ಮಾತ್ರೆಗಳ ಮೊರೆ ಹೋಗುವ ಬದಲು ಈ ಸೀಬೆ ಹಣ್ಣಿನ ರಹಸ್ಯ ಶಕ್ತಿಯನ್ನು ನೀವು ತಿಳಿದುಕೊಳ್ಳಬೇಕು. ಈ ಪೇರಲ ಹಣ್ಣು ರಕ್ತ ಪರಿಚಲನೆಗೆ ಬೂಸ್ಟರ್ ತರ ಕೆಲಸ ಮಾಡುತ್ತದೆ. ಲೈಂಗಿಕ ಕ್ರಿಯೆಯಲ್ಲಿ ರಕ್ತದ ಹರಿವು ಅತ್ಯಂತ ಮುಖ್ಯ. ಸೀಬೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ರಕ್ತನಾಳವನ್ನು ಸಡಿಲಗೊಳಿಸುತ್ತವೆ. ಇದು ಗುಪ್ತಾಂಗಗಳಿಗೆ ರಕ್ತದ ಹರಿವನ್ನ ಅಂದರೆ ಬ್ಲಡ್ ಫ್ಲೋ ಅನ್ನ ಹೆಚ್ಚಿಸುತ್ತದೆ. ಇದರಿಂದ ಲೈಂಗಿಕ ಆಸಕ್ತಿ ಮತ್ತು ಸಾಮರ್ಥ್ಯ ಎರಡೂ ದುಪ್ಪಟ್ಟಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಪೇರಲೆ ಹಣ್ಣು ಮತ್ತು ಸೀಬೆ ಹಣ್ಣಿನಿಂದ ಯಾವೆಲ್ಲ ಉಪಯೋಗಗಳು ನಮ್ಮ ದೇಹಕ್ಕೆ ಮತ್ತು ನಮ್ಮ ಜೀವನಕ್ಕೆ ಇದೆ ಅಂತ. ಹಾಗಾದರೆ ಮಿಸ್ ಮಾಡದೆ ದಿನ ಒಂದು ಬಡವರ ಆ್ಯಪಲ್ ಅಂದರೆ ಸೀಬೆ ಹಣ್ಣನ್ನು ತಪ್ಪದೇ ತಿನ್ನಿರಿ ಮತ್ತು ನಿಮ್ಮ ದೇಹವನ್ನು ಚೆನ್ನಾಗಿ ಮತ್ತು ಆರೋಗ್ಯವಾಗಿಟ್ಟುಕೊಳ್ಳಿ. ಆದರೆ ಅತಿಯಾಗಿ ಸೇವಿಸಿದರೂ ಕೂಡ ಇದು ವಿಷ ಕೂಡ ಆಗಬಹುದು ಎನ್ನುವ ಮುನ್ನೆಚ್ಚರಿಕೆಯೊಂದಿಗೆ ಈ ಭೂಮಿಯ ಮೇಲೆ ಅನೇಕ ಅದ್ಭುತ ಸಸ್ಯಗಳಿವೆ. ಅವುಗಳಲ್ಲಿ ಪ್ರತಿಯೊಂದು ಒಂದಲ್ಲ ಒಂದು ವಿಶೇಷತೆಯನ್ನು ಹೊಂದಿವೆ. ವಾಸ್ತವವಾಗಿ ಭೂಮಿಯ ಮೇಲೆ ನಿಷ್ಪ್ರಯೋಜಕ ಸಸ್ಯ ಎಂದು ಯಾವುದೂ ಇಲ್ಲ. ಯಾವುದಕ್ಕೆ ಯಾವುದು ಉಪಯೋಗವಾಗುತ್ತದೆ, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂದು ತಿಳಿಯದೆ ನಾವು ಅದನ್ನು ಕಳೆಗಿಡವೆಂದು ನೋಡುತ್ತೇವೆ. ಆದರೆ ಆ ಗಿಡವನ್ನು ಹೇಗೆ ಬಳಸಬೇಕೆಂದು ತಿಳಿದರೆ ಒಂದು ಸಾಮಾನ್ಯ ಗಿಡವು ನಮ್ಮ ಆರೋಗ್ಯಕ್ಕೆ ರಕ್ಷೆಯಾಗಿ ನಿಲ್ಲುವ ಶಕ್ತಿಶಾಲಿ ಔಷಧಿಯಾಗಿ ಬದಲಾಗುತ್ತದೆ. ಇಂದು ನಾವು ರಸ್ತೆಗಳ ಪಕ್ಕದಲ್ಲಿ, ಹೊಲಗಳ ಬೇಲಿಗಳ ಉದ್ದಕ್ಕೂ, ಪಾಳು ಬಿದ್ದ ಪ್ರದೇಶಗಳಲ್ಲಿ 100 ಸಂಖ್ಯೆಯಲ್ಲಿ ಹೇರಳವಾಗಿ ಕಂಡುಬರುವ ಒಂದು ವಿಶೇಷವಾದ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಬೇಲಿಯ ಹೂಗಳ ಗಿಡ. ಇದನ್ನು ವೈಜ್ಞಾನಿಕವಾಗಿ ಲಂಟಾನಾ ಕ್ಯಾಮರಾ ಎಂದು ಕರೆಯುತ್ತಾರೆ.
ಲಂಟಾನಾದ ಮುಖ್ಯ ಲಕ್ಷಣಗಳು. ಲಂಟಾನ ಎಂಬುದು ಒಂದು ನಿತ್ಯ ಹರಿದ್ವರ್ಣ ಪೊದೆ ಸಸ್ಯ. ಇದು ಶೀತ ವಾತಾವರಣದಲ್ಲಿ ವಾರ್ಷಿಕ ಸಸ್ಯವಾಗಿ ವರ್ತಿಸಬಹುದು. ಅದರ ಹೂಗಳನ್ನು ಗೊಂಚಲುಗಳಲ್ಲಿ ಗುಂಪು ಮಾಡಲಾಗಿದೆ. ಸಾಮಾನ್ಯವಾಗಿ ಹಳದಿ, ಗುಲಾಬಿ, ಕಿತ್ತಳೆ ಮತ್ತು ನೇರಳೆ ಬಣ್ಣಗಳಂಥ ರೋಮಾಂಚಕ ಬಣ್ಣಗಳ ಮಿಶ್ರಣವನ್ನು ಪ್ರಸ್ತುತಪಡಿಸುತ್ತದೆ. ಪ್ರತಿಯೊಂದು ಹೂ ಕೊಳವೆಯಾಕಾರವಾಗಿದ್ದು ಪರಾಗಸ್ಪರ್ಶಗಳಿಗೆ ಆಕರ್ಷಕ ಆಯ್ಕೆಯಾಗಿದೆ. ಇದರ ಎಲೆಗಳು ವಿಶಿಷ್ಟ ಪರಿಮಳ ಮತ್ತು ಅದರ ಕಣ್ಣುಗಳು ಹಸಿರಾಗಿರುವ ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಗೆ ವಿಷಕಾರಿಯಾಗಬಹುದು. ಆಯುರ್ವೇದ ಶಾಸ್ತ್ರವು ಈ ಗಿಡ ಪ್ರತಿಯೊಂದು ಭಾಗವು ಅದರ ಎಲೆಗಳು, ಹೂಗಳು, ಕಾಂಡ, ಬೇರುಗಳು ಎಲ್ಲವೂ ಯಾವುದೋ ಒಂದು ಔಷಧೀಯ ಗುಣವನ್ನು ಹೊಂದಿರುತ್ತದೆ ಎಂದು ಹೇಳುತ್ತವೆ. ಇದು ಕೇವಲ ಒಂದು ಕಳೆಗಿಡವಲ್ಲ, ಇದು ಅನೇಕ ಅದ್ಭುತ ಪ್ರಯೋಜನಗಳನ್ನು ನೀಡುವ ಒಂದು ಬಹುಮುಖಿ ಗಿಡ. ಈ ಅದ್ಭುತ ಸಸ್ಯವನ್ನು ಪ್ರದೇಶಕ್ಕೆ ಅನುಗುಣವಾಗಿ ಅದರ ವಿಶಿಷ್ಟ ಗುಣಲಕ್ಷಣಗಳ ಆಧಾರದ ಮೇಲೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಸುಂದರವಾದ ವರ್ಣರಂಜಿತ ಹೂವಿನ ಗೊಂಚಲುಗಳಿಂದಾಗಿ ಇದಕ್ಕೆ ನವರತ್ನಗಳ ಹೂಗಳೆಂಬ ಹೆಸರು ಬಂದಿದೆ. ಈ ಎಲ್ಲ ಹೆಸರುಗಳು ಈ ಸಸ್ಯದ ವಿಭಿನ್ನ ಗುಣಲಕ್ಷಣಗಳನ್ನು ಮತ್ತು ಜನರೊಂದಿಗೆ ಅದರ ಪರಿಚಯವನ್ನು ಸೂಚಿಸುತ್ತವೆ. ಇದು ವಾಸ್ತವವಾಗಿ ಇದು ಒಂದು ಪೊದೆ ಜಾತಿಯ ಸಸ್ಯ. ಇದು ನೆಲದಿಂದ ಅನೇಕ ಶಾಖೆಗಳಾಗಿ ಹರಡಿ ದಟ್ಟವಾಗಿ ಬೆಳೆಯುತ್ತದೆ. ಈ ಸಸ್ಯಗಳು ಹೊಲಗಳ ಸುತ್ತ ಬೇಲಿಯಂತೆ ಇದ್ದರೆ ಆ ಬೇಲಿಗಳಿಗೆ ಕೀಟಗಳ ಕಾಟ ಇರುವುದಿಲ್ಲ ಎಂದು ರೈತರು ಬಲವಾಗಿ ನಂಬುತ್ತಾರೆ. ಮತ್ತೆ ಈ ಸಸ್ಯದಿಂದ ಏನು ಮಾಡಿದರೆ ಲೆಕ್ಕವಿಲ್ಲದಷ್ಟು ಹಣ ಬರುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಚಿನ್ನಕ್ಕಿಂತಲೂ ಅಮೂಲ್ಯವಾದ ಈ ಸಸ್ಯವು ಎಲ್ಲಿ ಕಂಡರೂ ಅದನ್ನು ಬಿಡಬೇಡಿ. ಲೆಕ್ಕವಿಲ್ಲದಷ್ಟು ಸಂಪತ್ತು ಬರುತ್ತದೆ ಎಂದು ಪರಿಹಾರ ಶಾಸ್ತ್ರ ಹೇಳುತ್ತದೆ. ಬೇಲಿಯ ಹೂಗಳ ಗಿಡಗಳು ರಸ್ತೆಗಳ ಎರಡೂ ಬದಿಗಳಲ್ಲಿರುವ ಖಾಲಿ ಜಾಗಗಳಲ್ಲಿ ಇವು ಚೆನ್ನಾಗಿ ಬೆಳೆಯುತ್ತವೆ. ಇವುಗಳ ಹೂಗಳು ನೋಡಿದ ತಕ್ಷಣ ಎಲ್ಲರನ್ನೂ ಆಕರ್ಷಿಸುತ್ತವೆ. ಒಂದೇ ಹೂವಿನ ಗುರುತುಗಳಲ್ಲಿ ಅನೇಕ ಬಣ್ಣಗಳ ಹೂಗಳಿರುವುದು ಈ ಗಿಡದ ವಿಶೇಷತೆ. ಈ ಬಣ್ಣದ ಹೂಗಳು ಮಕ್ಕಳನ್ನು ಬಹಳ ಆಕರ್ಷಿಸುತ್ತವೆ. ಮಕ್ಕಳು ಈ ಹೂಗಳಿಂದ ವಿವಿಧ ಆಟಗಳನ್ನು ಆಡುತ್ತಾರೆ. ಈ ಹೂಗಳು ನೋಡಲು ಬಹಳ ಸುಂದರವಾಗಿ ಕಾಣುತ್ತವೆ. ಗದ್ದೆಗಳಿಗೆ ರಕ್ಷಣೆಯಾಗಿ ಬೇಲಿಗಳಾಗಿ ಇವುಗಳನ್ನು ಬಳಸುತ್ತಾರೆ. ಈ ಹೂಗಳಲ್ಲಿರುವ ಜೇನನ್ನ ಪಕ್ಷಿಗಳು, ಜೇನುನೊಣಗಳು, ಚಿಟ್ಟೆಗಳು ಸೇವಿಸುತ್ತವೆ. ಚಿಟ್ಟೆಗಳು ಈ ಗಿಡದ ಮೇಲೆ ಕುಳಿತಾಗ ಆ ದೃಶ್ಯ ನೋಡುವವರಿಗೆ ಬಹಳ ಸುಂದರವಾಗಿ ಕಾಣುತ್ತದೆ. ಈ ಸಸ್ಯಕ್ಕೆ ನಮ್ಮ ಪರಿಹಾರ ಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ಈ ಗಿಡದ ಸಣ್ಣ ಕೊಂಬೆಗಳನ್ನು ತಂದು ಮನೆಯ ಪ್ರವೇಶ ದ್ವಾರದಲ್ಲಿ ಕಟ್ಟೋದ್ರಿಂದ ಅಥವಾ ಮನೆಯ ಮುಂದೆ ಅಂದರೆ ಗೇಟ್ ಬಳಿ ಇಡುವುದರಿಂದ ನರದೋಷ, ಕೆಟ್ಟ ದೃಷ್ಟಿ ಅಥವಾ ಕೆಟ್ಟ ಶಕ್ತಿಗಳ ಪ್ರಭಾವ ದೂರವಾಗುತ್ತದೆ. ಮುಖ್ಯವಾಗಿ ನಕಾರಾತ್ಮಕ ಶಕ್ತಿಗಳಿಂದ ಮನೆಯನ್ನು ರಕ್ಷಿಸಲು ಈ ಕೊಂಬೆಗಳನ್ನು ರಕ್ಷಣಾ ಕವಚವೆಂದು ಪರಿಗಣಿಸಲಾಗುತ್ತದೆ. ಶತ್ರುಗಳಿಂದ ರಕ್ಷಣೆ ಪಡೆಯಲು ಈ ಸಸ್ಯದ ಬೇರನ್ನು ಸಂಗ್ರಹಿಸಿ ಆ ಬೇರನ್ನು ಸ್ವಚ್ಛವಾಗಿ ತೊಳೆದು ಧೂಪ ತೋರಿಸಿ ನಂತರ ಆ ಬೇರನ್ನು ತಾಯ್ತದಲ್ಲಿ ಇಟ್ಟು ಅದನ್ನು ಕುತ್ತಿಗೆಗೆ ಧರಿಸಿದರೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ. ಆದರೆ ಇದು ಬಹಳ ಗೌಪ್ಯವಾದ ವಿಧಾನವಾಗಿದ್ದರಿಂದ ಯಾರಿಗೂ ಹೇಳದೆ ಈ ತಾಯ್ತಗಳನ್ನು ಧರಿಸಬೇಕು. ಅದೇ ರೀತಿ ಚಿಕ್ಕ ಮಕ್ಕಳಿಗೆ ದೃಷ್ಟಿದೋಷ ತಗುಲಿದ್ರೆ ಈ ಗಿಡದ ಕಾಯಿಗಳನ್ನು ತಂದು ಆ ಕಾಯಿಗಳನ್ನು ಎಡಗೈಯಲ್ಲಿ ಹಿಡಿದುಕೊಂಡು ಆ ಕಾಯಿಗಳಿಂದ ದೃಷ್ಟಿ ತೆಗೆದು ನಂತರ ಅವುಗಳನ್ನು ಬೆಂಕಿಯಲ್ಲಿ ಹಾಕಬೇಕು. ಹೀಗೆ ಮಾಡಿದರೆ ದೃಷ್ಟಿದೋಷ ಸುಲಭವಾಗಿ ನಿವಾರಣೆಯಾಗುತ್ತದೆ. ಇನ್ನು ಧನಲಾಭವಾಗಬೇಕೆಂದು ಬಯಸುವವರು ಈ ಗಿಡದ ಹಣ್ಣಾದ ಕಾಯಿಗಳಿರುತ್ತವೆ ಅಲ್ಲವೇ, ಆ ಕಾಯಿಗಳನ್ನು ತಂದು ಆ ಕಾಯಿಗಳನ್ನು ತರಿಯಾಗಿ ಜಜ್ಜಿ ನೀರಿನಲ್ಲಿ ಬೆರೆಸಿ ಆ ನೀರಿಗೆ ಚಿಟಿಕೆ ಅರಿಶಿನ ಬೆರೆಸಿ ನಂತರ ಅವುಗಳನ್ನು ನಿಮ್ಮ ಮನೆಯ ಸುತ್ತಲೂ ರಕ್ಷಣೆಯಾಗಿ ಸಿಂಪಡಿಸಬೇಕು. ಹೀಗೆ ಸಿಂಪಡಿಸಿದರೆ ನಿಮ್ಮ ಮನೆಯಲ್ಲಿನ ದಾರಿದ್ರ್ಯವೆಲ್ಲವೂ ತಕ್ಷಣವೇ ಹೊರಟು ಹೋಗುತ್ತದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಮನೆಯಲ್ಲಿ ಹಣ ಹೆಚ್ಚುತ್ತದೆ. ನಿಮ್ಮ ಮನೆಯ ಕಡೆಗೆ ಹಣ ಆಕರ್ಷಿತವಾಗುತ್ತದೆ. ಲೆಕ್ಕವಿಲ್ಲದಷ್ಟು ಸಂಪತ್ತು ಬಂದು ಸೇರುತ್ತದೆ. ಇವೆಲ್ಲವೂ ಶಾಸ್ತ್ರಗಳಲ್ಲಿ ಹೇಳಲಾದ ಪರಿಹಾರಗಳು. ಹೀಗೆ ಪರಿಹಾರಗಳ ದೃಷ್ಟಿಯಿಂದ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಈ ಬೇಲಿಯ ಹೂಗಳ ಗಿಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಮುಖ್ಯವಾಗಿ ಬುಡಕಟ್ಟು ಜನರು ಈ ಗಿಡಗಳನ್ನು ಔಷಧಿಯಾಗಿ ಹೆಚ್ಚಾಗಿ ಬಳಸುತ್ತಾರೆ. ಈ ಎಲೆಗಳು ನಮ್ಮ ಮನೆಯಲ್ಲಿ ಸೊಳ್ಳೆಗಳನ್ನು ಓಡಿಸುವ ಗುಣವನ್ನು ಸಹ ಹೊಂದಿವೆ. ಈ ಒಣಗಿದ ಎಲೆಗಳನ್ನು ನಾವು ಧೂಪದಂತೆ ಸುಟ್ಟರೆ ಆ ಹೊಗೆಗೆ ಸೊಳ್ಳೆಗಳು ಮನೆಯಿಂದ ಹೊರಗೆ ಓಡಿ ಹೋಗುತ್ತವೆ.
ಇದಕ್ಕಾಗಿ ನೀವು ಒಣಗಿದ ಎಲೆಗಳನ್ನು ಸಂಗ್ರಹಿಸಬೇಕು ಅಥವಾ ಹಸಿ ಎಲೆಗಳನ್ನು ಚೆನ್ನಾಗಿ ಒಣಗಿಸಬೇಕು. ಎಲೆಗಳು ಸಂಪೂರ್ಣವಾಗಿ ಒಣಗಿದ ನಂತರ ಒಂದು ಹಿಡಿ ಎಲೆಗಳನ್ನು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಅದರ ಮೇಲೆ ಒಂದು ಕರ್ಪೂರದ ಬಿಲ್ಲೆಯನ್ನು ಇಟ್ಟು ಸುಡಬೇಕು. ಅದರಿಂದ ಹೊಗೆ ಬರುತ್ತದೆ. ಈ ಹೊಗೆ ಬರುತ್ತಿರುವ ಮಡಕೆಯನ್ನು ಮನೆಯ ಮಧ್ಯದಲ್ಲಿಟ್ಟು ಬಾಗಿಲುಗಳು, ಕಿಟಕಿಗಳನ್ನು ಎಲ್ಲವನ್ನ ಮುಚ್ಚಬೇಕು. 5 ನಿಮಿಷಗಳ ನಂತರ ಮುಖ್ಯ ದ್ವಾರವನ್ನು ತೆರೆದು ಇನ್ನೊಂದು 5 ನಿಮಿಷ ಹಾಗೆ ಇಡಬೇಕು. ಹೀಗೆ ಮಾಡೋದ್ರಿಂದ ಸಾಯದೆ ಉಳಿದ ಸೊಳ್ಳೆಗಳು ಮುಖ್ಯ ದ್ವಾರದ ಮೂಲಕ ಹೊರಗೆ ಹೋಗುತ್ತವೆ. ಇನ್ನು ಮುಖ್ಯ ದ್ವಾರವನ್ನು ಮುಚ್ಚಿ ಆರಾಮವಾಗಿ ನಿದ್ರಿಸಬಹುದು. ಇಂದಿಗೂ ಅನೇಕ ಗ್ರಾಮಗಳಲ್ಲಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಎಲೆಗಳನ್ನು ಹೀಗೆ ಸೊಳ್ಳೆಗಳನ್ನು ಓಡಿಸಲು ಬಳಸುತ್ತಾರೆ. ಈ ಗಿಡದ ಎಲೆಗಳನ್ನು ಹಾವು ಕಡಿತಕ್ಕೆ ಪರಿಹಾರವಾಗಿ ಬುಡಕಟ್ಟು ಜನರು ಔಷಧಿಯಾಗಿ ಬಳಸುತ್ತಾರೆ. ಹಾವು ಕಚ್ಚಿದ ಜಾಗದಲ್ಲಿ ಈ ಎಲೆಗಳನ್ನು ಅರೆದು ರಸವನ್ನು ಹಚ್ಚಿದರೆ ವಿಷದ ಪರಿಣಾಮ ಕಡಿಮೆಯಾಗುತ್ತದೆ ಎಂಬುದು ಅವರ ನಂಬಿಕೆ. ಈ ಎಲೆಗಳನ್ನು ಬಿಸಿ ನೀರಿನಲ್ಲಿ ಹಾಕಿ ಆವಿಯನ್ನು ಸೇವಿಸುವುದರಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಾದ ಶೀತ, ಕೆಮ್ಮು ಇತ್ಯಾದಿಗಳು ಗುಣವಾಗುತ್ತವೆ. ಕೀಲು ನೋವು ಅಥವಾ ಸಂಧಿವಾತ ಇದ್ದರೆ ಈ ಎಲೆಗಳಿಗೆ ಹರಳೆಣ್ಣೆ ಹೆಚ್ಚಿ ಸ್ವಲ್ಪ ಬಿಸಿ ಮಾಡಿ ಕೀಲುಗಳ ಮೇಲೆ ಕಟ್ಟಿದರೆ ನೋವು ಕಡಿಮೆಯಾಗುತ್ತದೆ. ಕೀಟಗಳು ಕಚ್ಚಿದ ಜಾಗದಲ್ಲಿಯೂ ಈ ಎಲೆಗಳನ್ನು ಅರೆದು ರಸವನ್ನು ಹಚ್ಚಿದರೆ ವಿಷದ ಪರಿಣಾಮ ಕಡಿಮೆಯಾಗುತ್ತದೆ. ಈ ಎಲೆಗಳ ರಸವನ್ನು ಸಣ್ಣ ಗಾಯಗಳು ಮತ್ತು ಹಣ್ಣುಗಳ ಮೇಲೆ ಹಚ್ಚಿದರೆ ಬೇಗನೆ ಗುಣವಾಗುತ್ತದೆ. ಇವುಗಳ ಒಣಗಿದ ಹೂಗಳನ್ನು ಕ್ಷಯರೋಗ ನಿರ್ಮೂಲನೆಗೆ ಔಷಧಿಯಾಗಿ ಬಳಸುತ್ತಾರೆ ಎಂದು ಕೆಲವು ಸಂಪ್ರದಾಯಗಳು ಹೇಳುತ್ತವೆ. ಇವುಗಳ ಎಲೆಗಳನ್ನು ಕೆಲವು ಪ್ರದೇಶಗಳಲ್ಲಿ ಚರ್ಮ ರೋಗಗಳಾದ ತುರಿಕೆ, ಹುಳುಕಡ್ಡಿ ಅಥವಾ ಸಣ್ಣ ಸಿಡುಬು ಮುಂತಾದವುಗಳಿಗೆ ಔಷಧಿಯಾಗಿ ಬಳಸುತ್ತಾರೆ. ಪ್ರಾಣಿಗಳು ಈ ಸಸ್ಯಗಳನ್ನು ಹೆಚ್ಚು ತಿನ್ನಬಾರದು. ಈ ಮರದ ಎಲೆಗಳನ್ನು ಪ್ರಾಣಿಗಳು ಅಂದರೆ ನಾವು ಸಾಕುವ ಎಮ್ಮೆಗಳು, ಮೇಕೆಗಳು, ಕುರಿಗಳು ಮುಂತಾದವು ತಿನ್ನದಂತೆ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಅವು ಸ್ವಲ್ಪ ತಿನ್ನುವುದಿಲ್ಲ, ಹೆಚ್ಚು ಪ್ರಮಾಣದಲ್ಲಿ ತಿನ್ನುತ್ತವೆ. ಹೀಗೆ ಹೆಚ್ಚು ಪ್ರಮಾಣದಲ್ಲಿ ತಿಂದರೆ ಈ ಸಸ್ಯವು ವಿಷವಾಗಿ ಅವುಗಳ ಸಾವಿಗೆ ಕಾರಣವಾಗಬಹುದು. ಆದ್ದರಿಂದ ಈ ಸಸ್ಯಗಳು ನಿಮ್ಮ ಸಾಕು ಪ್ರಾಣಿಗಳಿಗೆ ಸಿಗದಂತೆ ನೋಡಿಕೊಳ್ಳಿ. ಈ ಗಿಡದ ಬಗ್ಗೆ ಸಂಪೂರ್ಣವಾಗಿ ತಿಳಿದೇ ಇಲ್ಲಿಯವರೆಗೆ ಅನೇಕ ಜನರು ಇದನ್ನು ನಿಷ್ಪ್ರಯೋಜಕ ಮರವೆಂದು ಭಾವಿಸುತ್ತಿದ್ದಾರೆ. ಇದರ ಅನೇಕ ಉಪಯೋಗಗಳು ತಿಳಿಯದೆ ನಾವು ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ. ಗಿಡವನ್ನು ಕಿತ್ತು ಬಿಸಾಡದೆ ಇದನ್ನು ರಕ್ಷಿಸಿಕೊಂಡ್ರೆ ಅದು ನಮಗೆ ಮತ್ತು ನಮ್ಮ ಪರಿಸರಕ್ಕೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತದೆ. ಆದ್ದರಿಂದ ನೀವು ಸಹ ಅನೇಕ ಉಪಯೋಗಗಳನ್ನು ಹೊಂದಿರುವ ಈ ಗಿಡಗಳೊಂದಿಗೆ ಈ ಸಲಹೆಗಳನ್ನು ಅನುಸರಿಸಿ ಉತ್ತಮ ಫಲಿತಾಂಶಗಳನ್ನು ಸಹ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.